ಹಾಯ್ ಹೆಲೋ ಹೇಗಿದ್ದೀರಿ ಎಲ್ಲರೂ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ರೂಪಶ್ರೀ ಅಂತ. ನಮ್ದೊಂದು ಪುಟ್ಟ ಫ್ಯಾಮಿಲಿ ಇದೆ. ನನ್ನಿಬ್ರು ಮಕ್ಕಳು, ಅತ್ತೆ, ಮಾವ, ಹಸ್ಬೆಂಡ್ ಮತ್ತೆ ನಮ್ಮ ಅಜ್ಜಿ. ನಮ್ದೊಂದು ಜಾಯಿಂಟ್ ಫ್ಯಾಮಿಲಿ. ನನಗೆ ಇವತ್ತು ತುಂಬಾ ನರ್ವಸ್ ಆಗಿದ್ದೀನಿ. ಇದು ನನ್ನ ಫಸ್ಟ್ ಬ್ಲಾಗ್. ನನ್ನ ಲೈಫ್ ಸ್ಟೈಲ್ ಬ್ಲಾಗ್ಸ್ನ ನಾನು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಮ್ಮ ಅತ್ತೆ ತುಂಬಾ ಗ್ರೇಟ್ ಕುಕ್, ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಆಗ್ಲಿಂದನೂ ತುಂಬಾ ಒಂದು 20-30 ಜನಕ್ಕೆಲ್ಲ ಅಡುಗೆ ಮಾಡಿಕೊಂಡು, ನಿಮಗೆ ಗೊತ್ತಿರುತ್ತೆ ಅವಾಗಿನ ಕಾಲದ ಫ್ಯಾಮಿಲಿ ಅಂದರೆ ತುಂಬ ಜನ ಇರ್ತಾರೆ ಮನೇಲಿ, ಕುಕ್ಕಿಂಗ್ ಎಲ್ಲ ನಡೀತಾ ಇರುತ್ತೆ. ಸೊ ನಾನು ನಮ್ಮ ಅತ್ತೆ ನಮ್ಮ ಫ್ಯಾಮಿಲಿ ಎಲ್ಲರೂ ಸೇರಿಕೊಂಡು ಕುಕ್ಕಿಂಗ್ ಮಾಡೋದು ಮತ್ತು ಔಟ್ಸೈಡ್ ಹೋಗೋದು ಅದೊಂದು ಕಮ್ಮಿ ಆಗಿತ್ತು ಇವ್ರಿಗೆ ಅಂತ ಎಲ್ಲರೂ ಅನ್ಕೋತಾ ಇರ್ತಾರೆ. ಒಂದು ನೆಗೆಟಿವ್ ಅಂದಮೇಲೆ ಒಂದು ಪಾಸಿಟಿವ್ ಇದ್ದೇ ಇರುತ್ತೆ. ಯಾವುದಕ್ಕೂ ನಾವು ತಲೆ ಕೆಡಿಸ್ಕೋಬಾರ್ದು, ಹೋಗ್ತಾ ಇರಬೇಕು. ಬ್ಯಾಡ್ ಕಮೆಂಟ್ಸ್ ಮಾಡೋರ್ಗೂ ವೆಲ್ಕಮ್, ಗುಡ್ ಕಮೆಂಟ್ ಮಾಡೋರ್ಗೂ ವೆಲ್ಕಮ್. ತುಂಬ ಧನ್ಯವಾದಗಳು. ನನ್ನ ಫಸ್ಟ್ ಬ್ಲಾಗು ಹೇಗೆ ಬಂದಿದೆಯೋ ಏನೋ ಗೊತ್ತಿಲ್ಲ, ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಈಗ ನಾವು ನಮ್ಮ ಕುಕಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನನ್ನ ಫಸ್ಟ್ ರೆಸಿಪಿ ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೇಟ್ ಅಂದರೆ ಪಲಾವ್. ಸೊ ಹಾಗಾಗಿ ಪಲಾವ್ ತೋರಿಸೋಣ ಅಂತ. ನಮ್ಮ ಅತ್ತೆ ತುಂಬ ಚೆನ್ನಾಗಿ ಕುಕ್ ಮಾಡ್ತಾರೆ. ಸ್ವಲ್ಪ ನಾನು ಅವ್ರ ಜೊತೆ ಕುಕ್ ಮಾಡ್ತೀನಿ. ಸ್ವಲ್ಪ ಅವ್ರು ಹೇಳ್ತಾ ಇರ್ತಾರೆ, ನಾವು ಮಾಡ್ತಾ ಹೋಗೋದಷ್ಟು. ಹೀಗೆ ಸಪೋರ್ಟ್ ಮಾಡಿ. ಸ್ವಲ್ಪ ನನ್ನ ಮಗನ ಜೊತೆ ತರಲೆ ಮಸ್ತಿ ಎಲ್ಲ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ. ಸೊ ನನಗೂ ಇದು ಹೊಸದು, ನಾನು ಕಲ್ತ್ಕೊಂಡು ಮಾಡ್ತಾ ಇರ್ತೀನಿ. ಬೇರೆ ಯೂಟ್ಯೂಬ್ನೆಲ್ಲ ನೋಡಿದಾಗ ನನಗೂ ನಾವು ಈ ಥರ ಮಾಡಿದ್ರೆ ಚೆನ್ನಾಗಿರ್ತಲ್ಲ ಅಂತ ಅನ್ನಿಸ್ತಾ ಇತ್ತು. ಇವತ್ತು ನನ್ನ ಕನಸು ನನಸಾಗ್ತಾ ಇದೆ. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀನಿ, ಜೊತೆಗೆ ನರ್ವಸ್ ಕೂಡ ಆಗಿದ್ದೀನಿ. ಇದೇನು ಹೇಳೋಕ್ಕಿಲ್ಲ, ಜಸ್ಟ್ ವಿಲ್ ಗೋ ವಿತ್ ದ ವ್ಲಾಗ್ಸ್. ನಂದೇನಿದ್ರು ಡೈಲಿ ವ್ಲಾಗ್ಸೇ ಬರ್ತಾ ಇರುತ್ತೆ. ಸ್ವಲ್ಪ ಕುಕಿಂಗ್ ಮಾಡ್ತಾ ಇರ್ತೀನಿ, ಯಾಕಂದರೆ ನಾನು ವರ್ಕಿಂಗ್ ವುಮೆನ್ ಆಗಿದ್ದೀನಿ. ನಾನು ಕಾರ್ಪೊರೇಟಲ್ಲಿ ಕೆಲಸ ಮಾಡ್ತೀನಿ. ಸೊ ನಮ್ಮ ಹಸ್ಬೆಂಡ್ ಕೂಡ ಕೆಲಸ ಮಾಡ್ತಾರೆ. ಸೊ ನಾವು ಆಲ್ಮೋಸ್ಟ್ ಬೆಳಗ್ಗೆ ಹೋದರೆ ಸಂಜೆನೇ ಬರೋದು. ಸ್ವಲ್ಪ ನಾವು ಟೈಮ್ ಸಿಕ್ಕಿದಾಗ ವೀಕ್ಲಿ ಟ್ವೈಸ್ ಅಥವಾ ಥ್ರೈಸ್ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಫ್ಯಾಮಿಲಿ ಜೊತೆಗೆ ನಮ್ಮನ್ನು ಸೇರಿಸ್ಕೊಂಡು ನಮಗೂ ಸಪೋರ್ಟ್ ಮಾಡಿ. ಮನೆ ಹತ್ರ ವಾಟರ್ ಪೈಪ್ಲೈನ್ ಮಾಡ್ತಾ ಇದ್ದಾರೆ, ತುಂಬಾ ಸೌಂಡ್ ಇದೆ ಆಚೆ. ನಮ್ಮ ಮಾವ ಪೂಜೆ ಮಾಡ್ತಾ ಇದ್ದಾರೆ, ಜೊತೆಗೆ ಸಂಧ್ಯಾ ವಂದನೆ ಮಾಡ್ತಾರೆ. ನಮ್ಮ ಮನೆ ದೇವರು ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿ. ಪೂಜೆ ಮುಗಿಯೋಷ್ಟರಲ್ಲಿ ದಿನ 10 ಗಂಟೆ ಆಗುತ್ತೆ. ಇವಾಗ ನನ್ನ ಮಗ ಹೇಳ್ತಾನೆ ಯಾವ್ದು ಎಷ್ಟೆಷ್ಟು ಹಾಕ್ಬೇಕು ಅಂತ. ಇದೇನು ಬಂಗಾರಿ? ಬೀನ್ಸು ಎಷ್ಟಿದೆ ಬೀನ್ಸು? 10. ಇದು ಇದು ಒಂದು ಏನದು? ಗಡ್ಡೆಕೋಸು. ಆಮೇಲೆ ಕ್ಯಾರೆಟ್ ಒಂದು. ಹಾಂ, ಇದು ಬೆಳ್ಳುಳ್ಳಿ ಒಂದು. ಹಾಂ, ಶುಂಠಿ ಒಂದು ಇಂಚು. ಓಕೆ. ಇದು ಇದು ಪಲಾವ್ ಎಲೆ. ಇದು ಚಕ್ಕೆ. ಇದು ಲವಂಗ. ಓಕೆ. ಇದು ಬಟಾಣಿ 20. ಆಮೇಲೆ ಟೊಮೆಟೊ 4. ಈರುಳ್ಳಿ ಟೊಮೆಟೊ ಒಂದು 4 ಭಾಗ ಮಾಡಿದೀವಿ. ಒಂದು. ಮೆಣಸಿನಕಾಯಿ 6. ಈರುಳ್ಳಿ 1.5. ಪುದೀನ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ. ನಾವಿಷ್ಟು ಸೇರಿಸಿ ಏನು ಮಾಡ್ತಾ ಇದ್ದೀವಿ? ಪಲಾವು ಮಾಡೋಣ ಹಂಗಾರೆ. ರೆಡಿ? ಶಲ್ ವಿ ಡೂ? ಇಷ್ಟು ಸೇರಿಸಿ ನಾವು ಇವಾಗ ಪಲಾವ್ ಮಾಡ್ತಾ ಇದ್ದೀವಿ. ಅಕ್ಕಿ ಒಂದು ಹೇಳೋದು ಮರ್ತಿದ್ವಿ. ಇದೆಲ್ಲ 1 ಪಾವಿನ ಅಕ್ಕಿಗೆ ಇಷ್ಟು ಬೇಕಾಗುತ್ತೆ. ಓಕೆ, ಶಲ್ ವಿ ಸ್ಟಾರ್ಟ್? ಎಣ್ಣೆ ಕಾಯ್ತಾ ಇದೆಲ್ಲ, ಲವಂಗ ಹಾಕಿ. ಎಲ್ಲರ ಮನೇಲೂ ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ತಾ ಇದ್ದೀವಿ. ಅಂದರೆ ನಮ್ಮ ಮನೇಲಿ ಪಲಾವ್ ತುಂಬ ಚೆನ್ನಾಗಾಗುತ್ತೆ ತಾನೆ, ಎಲ್ಲರಿಗೂ ಇಷ್ಟ. ಫಸ್ಟು ಎಣ್ಣೆ ಹಾಕಿದ್ದೀವಿ, ಚಕ್ಕೆ ಲವಂಗ ಹಾಕ್ತಾಯಿದ್ದೀವಿ. ಈಗ ರುಬ್ಬಕ್ಕೆ ಮೆಣಸಿನ್ಕಾಯಿ, ಶುಂಠಿ, ಟೊಮೆಟೊ ಆಮೇಲೆ ಹಾಕೋಣ, ಈಗಲೇ ಹಾಕೋಣ. ಗಾರ್ಲಿಕ್, ಬೆಳ್ಳುಳ್ಳಿ, ಕೊತ್ತಂಬರಿ, ಇಷ್ಟು ರುಬ್ಕೊಳ್ಳೋಣ.
ಈರುಳ್ಳಿ ಹಾಕಿದ್ಮೇಲೆ ಅರಿಶಿನ ಪುಡಿ ಹಾಕಿದ್ದಾರೆ. ಅರಿಶಿನ ಪುಡಿ ಹಾಕಿದ್ಮೇಲೆ ಸ್ವಲ್ಪ ಬಾಡಿಸ್ಕೋಬೇಕು. ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅಲ್ಲಿರೋ ತರಕಾರಿನೆಲ್ಲ ಹಾಕಬೇಕು. ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಫೇವ್ರೇಟ್ ಫುಡ್ ಅಂದರೆ ಟೊಮೆಟೊ ಬಾತು, ಪಲಾವು. ನನ್ನ ಮಗನಿಗೂ ಇಷ್ಟ. ನಮ್ಮ ಅತ್ತೆ ಮಾಡ್ತಾರೆ ಅಷ್ಟೇ, ತಿನ್ನಲ್ಲ. ತೊಳೆದಿದ್ದೀವಿ, ಎಲ್ಲ ತೊಳೆದು ಫ್ರೆಶ್ಶಾಗಿ ಹೆಚ್ಚಿರೋ ಅಂಥ ತರಕಾರಿ. ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಬಾಡಿಸ್ಕೋಬೇಕು. ನಮ್ಮಮ್ಮ ಏನಾದ್ರು ಈ ವ್ಲಾಗ್ನ ನೋಡ್ತಾ ಇದ್ರೆ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ. ಅವ್ರಿಗೆ ನಾನು ಈ ಥರ ಎಲ್ಲ ಮಾಡೋದಂದ್ರೆ ತುಂಬಾನೇ ಇಷ್ಟ. ಅವರು ನನ್ನ ಚಿಕ್ಕ ಮಗನ ಜೊತೆ ಮೈಸೂರಲ್ಲಿದ್ದಾರೆ. ನಾವು ವಾರಕ್ಕೊಂದಿನ ಹೋಗಿ ಅವ್ರನ್ನ ನೋಡ್ಕೊಂಬರ್ತೀವಿ. ಇವಾಗ ಮಸಾಲೆ ಹಾಕಾಯಿತು. ಮಸಾಲೆ ಇವಾಗ ಸ್ವಲ್ಪ ಬ್ಲೆಂಡ್ ಆಗಬೇಕು. ಅದ್ರ ಜೊತೆಗೆ ಮಸಾಲೆ ಸ್ವಲ್ಪ ಮೈಲ್ಡ್ ಆಗಿದ್ರೇ ನನಗೇನೋ ಇಷ್ಟ ಆಗುತ್ತೆ. ನಮ್ಮ ಮನೇಲಿ ಎಲ್ಲರಿಗೂ ಅಷ್ಟೇ ಸ್ವಲ್ಪ ಮೈಲ್ಡಾಗೇ ಇರಬೇಕು. ಯಾಕಂದರೆ ಮನೇಲಿ ವಯಸ್ಸಾದವ್ರು ಇದ್ದಾರೆ, ಶುಗರ್ ಪೇಷಂಟ್ಸ್ ಇದ್ದಾರೆ. ಸ್ವಲ್ಪ ಮೈಲ್ಡಾಗಿದ್ದರೆ ಅವರು ಒಂದು ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ತಿಂತಾರೆ. ನಮ್ಮ ಮನೇಲಿ ನಾನು ನೋಡಿದಾಗಿಂದ, ನಾನು ಮದುವೆಯಾಗಿ ಬಂದಾಗಿಂದ ಬೆಳಗ್ಗೆನೇ ತಿಂಡಿ ಮತ್ತು ಅಡುಗೆ ಎರಡೂ ರೆಡಿ ಇರಬೇಕು. ನಮ್ಮ ಮಾವ ಶುಗರ್ ಪೇಷಂಟ್ ಇರೋದ್ರಿಂದ ಅವರು ಬೆಳಗ್ಗೆನೇ ಅನ್ನ ಮುದ್ದೆ ಸಾರೇ ತಿನ್ನೋದು. ಅವರು ತಿಂಡಿಗಳು ತಿನ್ನಲ್ಲ. ಆದರೆ ನಾನು, ನಮ್ಮ ಅಜ್ಜಿ, ನನ್ನ ಮಕ್ಕಳೆಲ್ಲ ಅನ್ನ ಮುದ್ದೆ ಸಾರು ತಿನ್ನಲ್ಲ. ಉಪ್ಪು ಹಾಕೋಣ ಇವಾಗ. ಶನಿವಾರ ವಾರ 10:30 ಆಯಿತು. ಅಜ್ಜಿ ಬಂದು ದೇವ ಪೂಜೆ ಮಾಡೋದನ್ನ ನೋಡ್ತಾ ಇದ್ದಾರೆ. ಒಂದು ಪಾವು ಅಕ್ಕಿ ಹಾಕಿದ್ದೀವಿ. ಅದಕ್ಕೆ 1 ಲೋಟ ನೀರು ಹಾಕೋಣ ಅಂತ. ಯಾಕಂದರೆ ಮಸಾಲೆ ಇದರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟಿದ್ದೀವಿ. ಹಾಗಾಗಿ 1.5 ಗ್ಲಾಸ್ ಸಾಕು ಅನ್ಸುತ್ತೆ ಅಲ್ಲ ನಮ್ಮ? ಸಾಕಲ್ಲ? ಅಷ್ಟು ನೀನು ಇದ್ದಿರೋ ಅಷ್ಟು ಹಾಕು. ಸ್ವಲ್ಪ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಬೇಕು. ಅವಾಗಲೇ 1 ಸ್ಪೂನ್ ಹಾಕಿದ್ದು ಸಾಕಾ? ಲಾಸ್ಟ್ ಒಂದು ಸ್ವಲ್ಪ ಬೆಣ್ಣೆನೋ ತುಪ್ಪನೋ ಹಾಕ್ಬಿಟ್ಟು ಒಂದು ಕುದಿ ಬಂದ ತಕ್ಷಣ ಮುಚ್ಚಿದ್ರೆ ಪಲಾವ್ ರೆಡಿ. ಪಾಪ ನಮ್ಮ ಅಜ್ಜಿಗೆ ಇವತ್ತು ಲೇಟ್ ಆಯಿತು. ನಿಮ್ಗೆ ಬೇಕಿದ್ರೆ ಬದನೆಕಾಯಿಯೂ ಹಾಕ್ಬೋದು, ಆಲೂಗಡ್ಡೆನೂ ಹಾಕ್ಬೋದು, ಕೋಸು ಹಾಕ್ಬೋದು, ಯಾವ ಥರ ಬೇಕಾದ್ರೂ ಮಾಡ್ಕೋಬೋದು. ನಮ್ಮಮ್ಮ ಸೀಕೈ ಚಂದ್ರು ಬಿಗ್ ಫ್ಯಾನು. ಯಾವಾಗಲೂ 12ವರೆಗೆ ನೋಡ್ತಾರೆ, ಮಿಸ್ಸೇ ಮಾಡಲ್ಲ. ಅಂದರೆ 12ರಿಂದ 1 ಒಂದು ರೆಸಿಪಿನೂ ಮಾಡಿಲ್ಲ ಇದುವರೆಗೂ. ಇನ್ಮೇಲಾದರೂ ಟ್ರೈ ಮಾಡ್ತೀವಿ. ಕುದೀತಾ ಇದೆ. ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಲಿಡ್ ಮುಚ್ಚೋಣ. ಬಿಸಿನೀರು ಹಾಕಿದ್ರಿಂದ ಬೇಗ ಕುಕ್ ಆಯ್ತು. ಒಂದು ಸಾಕು ಅನ್ಸುತ್ತಾ? ಒಂದೇ 1 ಸ್ಪೂನ್ ಹಾಕಿ ಉಪ್ಪು ಹಾಕಿದ್ರೆ ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ ಅಷ್ಟೇ. ಲಿಡ್ ಮುಚ್ಚೋದು. 3 ವಿಸಿಲ್ಸ್ ಆಗಿದ ತಕ್ಷಣ ರೆಡಿ ಟು ಈಟ್. ಅಜ್ಜಿ ಅಶ್ವಾಗಿಲ್ವೇನಜ್ಜಿ? ಯಾಕೆ? ಬೆಳಗಿಂದ ಏನು ತಿಂದ್ರಿ? ಬಿಸ್ಕೆಟ್ ತಿಂದರೆ ಅಶ್ವ ಹೋಗುತ್ತಾ? ಎಲ್ಲ ಹೋಗ್ತಾರಂತೆ ಕುತ್ಕೊಳಕ್ಕೆ. ಅಶ್ವಾಗ್ತಾ ಇಲ್ವಂತ ಅಜ್ಜಿಗೆ? ಮುಚ್ಚಳ ತೆಗೆದ್ಮೇಲೆ ಒಂದ್ಸಲ ಕಲಸಿದ್ರೆ ಮಸಾಲೆ ಎಲ್ಲ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ. ಆವಾಗ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಕಲಿಸ್ಬಿಟ್ಟು ಒಂದು 5 ನಿಮಿಷ ಮುಚ್ಚಿದ್ರೆ ಅದು ಚೆನ್ನಾಗಿ
ಸ್ಪ್ರೆಡ್ ಆಗಿ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ. ನಾನೀಗ ಮುಚ್ತಾ ಇದ್ದೀನಿ. ತುಂಬ ವಾಯ್ಸ್ ಡಿಸ್ಟರ್ಬೆನ್ಸ್ ಇರೋದ್ರಿಂದ ನಾನು ವಾಯ್ಸ್ ಓವರೇ ಕೊಡ್ತಾ ಇದ್ದೀನಿ. ನಮ್ಮ ಅಜ್ಜಿಗೆ ನಾವಿಲ್ಲಿ ಪಲಾವ್ ಹಾಕಿ ಕೊಡ್ತಾ ಇದ್ದೀವಿ. ಅವ್ರಿಗೆ ತುಂಬಾ ಲೇಟ್ ಆಯಿತು. ನನ್ನಿಂದನೇ ನಾನು ವ್ಲಾಗ್ ಮಾಡ್ತೀನಿ ಅಂತ ಇಷ್ಟೊತ್ತವರೆಗೂ ಮಾಡಿದೆ. ನಮ್ಮ ಮನೇಲಿ ಎಂಥ ದಿನವೇ ಆಗಲಿ ನಾವು 8:30 9 ಗಂಟೆ ಅಷ್ಟರಲ್ಲಿ ನಮ್ಮ ಅಜ್ಜಿಗೆ ತಿಂಡಿ ಕೊಡ್ತೀವಿ. ಆ ಕಡೆ ನಮ್ಮ ಅತ್ತೆ ಮುದ್ದೆ ಮಾಡ್ತಾಯಿದ್ದಾರೆ ನಮ್ಮ ಮಾವಂಗೋಸ್ಕರ. ಇವತ್ತೇ ಶನಿವಾರ ಥರ ಅನ್ನಿಸ್ತಾ ಇದೆ, ಯಾಕಂದರೆ ಲೇಟಾಗಿ ತಿಂತಾ ಇರೋದ್ರಿಂದ. ನಮ್ಮ ಅತ್ತೆ ಏನು ಹೇಳ್ತಾ ಇದ್ದಾರೆ ಅಂದರೆ ಮೊಸರು ಕೊಡು ಅಂತ ಹೇಳ್ತಾ ಇದ್ದಾರೆ. ನನ್ನ ಮಗ ಮೊಸರಿಲ್ಲದೆ ತಿನ್ನಲ್ಲ. ಆಮೇಲೆ ದೇವ್ರಿಗೆ ಸ್ವಲ್ಪ ನೈವೇದ್ಯ ಇಡು, ಇವತ್ತು ಫಸ್ಟ್ ವ್ಲಾಗ್ ಮಾಡಿರೋದ್ರಿಂದ ಅಂತ. ಸೊ ದೇವ್ರಿಗೆ ನೈವೇದ್ಯ ಇಡೋದಕ್ಕೆ ಅಂತ ಚಿಕ್ಕ ಬಟ್ಲಲ್ಲಿ ಹಾಕಿ, ಇನ್ನೂ ಯಾರೂ ತಿಂದಿಲ್ಲ ಅಲ್ವಾ, ಹೋಗಿ ನೈವೇದ್ಯ ಇಡೋಣ ಅಂತ ಸ್ವಲ್ಪ ಮೊಸರು ಹಾಕ್ಕೊಂಡು ಹೋಗಿ ನೈವೇದ್ಯಕ್ಕೆ ಅಂತ ಇಡ್ತಾ ಇದ್ದೀನಿ. ದೇವರು ಒಳ್ಳೇದು ಮಾಡಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ, ನೋಡ್ತಿರೋರಿಗೆಲ್ಲರಿಗೂ. ಸೀತಮ್ಮ ಸ್ನಾನ ಮಾಡಿ ಮೂಗುತಿಯ ಹುಡುಕಾಡಿ ನಿನ್ನ ಕೂಗಿದಳೇನು ಹನುಮಂತರಾಯ. ನೀರಲ್ಲಿ ಬಾಲಬಿಟ್ಟು ನದಿಯನ್ನೇ ಶೋಧಿಸಿದೆ, ಎಂಥ ಶ್ರದ್ಧೆಯು ಮಹನೀಯ ಮಾರುತಿರಾಯ. ಎತ್ತಲೋ ಮಾಯವಾದ ಮುತ್ತಿನ ಮೂಗುತಿ ನೀನು, ಯತಿ ತಂದೆಯಲ್ಲಿಂದ ರಾಯ ಮುತ್ತೆತ್ತರಾಯ. ಹೇಗಿದೆ? ಚೆನ್ನಾಗಿದೆ. ಇನ್ನು ಟೇಸ್ಟ್ ನೋಡಿಲ್ಲ, ಆಗ್ಲೇ ಹೇಳ್ತಾ ಇದೆಯಾ? ಸುಟ್ಟಿನಾ? ನಿಂಗೆ ತರಕಾರಿ ಇಷ್ಟನಾ ಇಲ್ವಾ? ಈಗ ಅದರಲ್ಲಿರೋ ತರಕಾರಿ ಎಲ್ಲ ತಿಂತೀಯಾ ತಿನ್ನಲ್ವಾ? ಬಟ್ ಫುಲ್ ತಿನ್ನಬೇಕು, ನಾನು ಹಾಕಿರೋ ಅಷ್ಟು. ಓಕೆನಾ? ಓಕೆ ಓಕೆ, ಬರೀ ಪಲಾವ್ ತಿನ್ನು. ಇವತ್ತಿನ ಕುಕ್ಕಿಂಗ್ ಪ್ಲಸ್ ಡೈಲಿ ವ್ಲಾಗ್ಸ್ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಇನ್ನೂ ಹೊಸ ವೀಡಿಯೋಸ್ ಜೊತೆಗೆ ಬರ್ತೀನಿ. ಇವತ್ತು ಗೊತ್ತಿಲ್ಲದೇನೋ ಕೆಲವೊಂದೊಂದು ಮಿಸ್ಟೇಕ್ಸ್ ಆಗಿಬಿಟ್ಟಿರುತ್ತೆ. ದಯವಿಟ್ಟು ಎಲ್ಲನೂ ಹೊಟ್ಟೆಗೆ ಹಾಕ್ಕೊಳ್ಳಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.